ರಾಜ್ಯದ ಚುನಾವಣೆಯಲ್ಲಿ ಬಿಜೆಪಿ ಪ್ರಮುಖವಾಗಿ ವೆಸ್ಟ್ ಬೆಂಗಾಲ್ ಗೆದ್ದಿರುವಂಥದ್ದು ಒಂದು ಐತಿಹಾಸಿಕ ದಾಖಲೆ. ಅಮೆರಿಕಾದ ಅಧ್ಯಕ್ಷರು ಕೂಡ ಟ್ರಂಪ್ ಕೂಡ ನರೇಂದ್ರ ಮೋದಿಗೆ ವಿಶ್ ಮಾಡಿದ್ದಾರೆ, ಕಂಗ್ರ್ಯಾಚುಲೇಷನ್ ಹೇಳಿದ್ದಾರೆ. ಅಂದರೆ ಇಡೀ ಪ್ರಪಂಚದ ಗಮನವನ್ನು ಸೆಳೆದಂಥ ಒಂದು ಚುನಾವಣೆ. ಸೊ ಈ ಚುನಾವಣೆಯ ನೇತೃತ್ವ ವಹಿಸಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು. ನರೇಂದ್ರ ಮೋದಿಯವರು 10ನೇ ತಾರೀಕು, ಈ ತಿಂಗಳ 10ನೇ ತಾರೀಕು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವರು ಸುಮಾರು 9 ಗಂಟೆಗೆ ಬೆಂಗಳೂರಿಗೆ HAL ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ. HAL ಏರ್ಪೋರ್ಟಿಗೆ ಬಂದು ಅಲ್ಲಿ ನಮ್ಮ ಕಾರ್ಯಕರ್ತರ ಎಲ್ಲ ಬೆಂಗಳೂರಿನ BJP ಕಾರ್ಯಕರ್ತರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಂ, ಪಾಂಡಿಚೇರಿ ಈ ಚುನಾವಣೆಯಲ್ಲಿ ಸರ್ಕಾರ ರಚನೆ ಮಾಡುವಂಥದ್ದು. ಅದೇ ರೀತಿ ಕೇರಳದಲ್ಲಿ ನಮ್ಮ ಖಾತೆಯನ್ನು ಇನ್ನಷ್ಟು ಭದ್ರ ಮಾಡ್ಕೊಳ್ಳೋವಂಥ ದೃಷ್ಟಿಯಿಂದ ಅಲ್ಲಿ BJPಯನ್ನು ಬೆಳೆಸೋವಂಥದ್ದಕ್ಕೆ ನಾಂದಿ ಆಡಿದ್ದಾರೆ. ಸೊ ಇಲ್ಲಿ ಎಲ್ಲ ಕಾರಣಕ್ಕೂ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವವನ್ನು ಮೆಚ್ಚಿ ಇಡೀ ದೇಶ ಇವತ್ತು ನರೇಂದ್ರ ಮೋದಿಯವರ ಜೊತೆ ನಿಂತಿದೆ. ಇಂಥ ಸಂದರ್ಭದಲ್ಲಿ ಇಷ್ಟೊಂದು ಅಭೂತಪೂರ್ವವಾದಂಥ ಜಯವನ್ನು ಕೊಟ್ಟಂಥ BJPಗೆ ಈ ಜಯವನ್ನು ತಂದುಕೊಟ್ಟಂಥ ನಮ್ಮ ನೇತಾರ, ನಮ್ಮೆಲ್ಲರ ನೆಚ್ಚಿನ ನಾಯಕ, ಈ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನಾವು ಬೆಂಗಳೂರಿನ ಜನ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು BJP ಕಚೇರಿಯಲ್ಲಿ ನಾನು ಸಭೆ ಕರೆದಿದ್ದೆ. ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ ಇಂದಿನ ನಗರ ಪಾಲಿಕೆ ಸದಸ್ಯರು, ನಮ್ಮ ಜಿಲ್ಲಾಧ್ಯಕ್ಷರು, ತಾಲೂಕು ವಿಧಾನಸಭಾ ಅಧ್ಯಕ್ಷರು ಎಲ್ಲರ ಸಭೆಯನ್ನು ಕರೆದಿದ್ದೆ. ಸುಮಾರು ಒಂದು 300ಕ್ಕೂ ಹೆಚ್ಚು ಜನ ಬಂದಿದ್ದರು. ಸೊ ಅವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗುವಂಥ ದೃಷ್ಟಿಯಿಂದ ಪೂರ್ವ ತಯಾರಿ ಸಭೆಯನ್ನು ಮಾಡಿದ್ದೀನಿ. ಸುಮಾರು ನನಗನ್ನಿಸ್ತತೆ ಒಂದು 15,000, 10ರಿಂದ 15,000 ಜನ ಅಲ್ಲಿ ಸೇರ್ಬೋದು ಅಂತ ಇದೆ. ಸೊ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಅಭಿನಂದನೆ ಸಲ್ಲಿಸಿ BJPಗೆ ಒಂದು ದೊಡ್ಡ ಜಯವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನರೇಂದ್ರ ಮೋದಿಯವರಿಗೆ ಆ ಸನ್ಮಾನವನ್ನು ನಾವು ಮಾಡ್ತಾ ಇದ್ದೀರಿ. ಅವರು ಸುಮಾರು ಈಗಿರೋವಂಥ ಸುದ್ದಿ ಪ್ರಕಾರ ಅರ್ಧ ಗಂಟೆಗಳ ಕಾಲ ನಮ್ಮ ಜೊತೆ ಇರ್ತಾರೆ. ಅವರು ಅರ್ಧ ಗಂಟೆ ಭಾಷಣನೂ ಕೂಡ ಮಾಡ್ತಾರೆ. ಪ್ಯೂರ್ಲಿ ಇಟ್ ಈಸ್ BJP ಕಾರ್ಯಕ್ರಮ ಅದು. ಅದಾದಮೇಲೆ ಅವರು ರವಿಶಂಕರ್ ಗುರೂಜಿ ಆಶ್ರಮಕ್ಕೆ ಅಲ್ಲೊಂದು ಉದ್ಘಾಟನಾ ಕಾರ್ಯಕ್ರಮ ಇದೆ, ಅದಕ್ಕೆ ಅವರು ತೆರಳ್ತಾ ಇದ್ದಾರೆ. ಸೊ ಇದಕ್ಕೆ ನಾನು ಕೇಳಿದ್ರೆ ಕೇಳ್ಬಿಡಿ, ನೆಕ್ಸ್ಟ್ ಓದ್ತೀನಿ. ಅದೇ HAL ಏರ್ಪೋರ್ಟ್ ಪಾರ್ಕಿಂಗ್ ಲಾಟ್ ಇದೆಯಲ್ಲ, ಅಲ್ಲಿ HAL ಏರ್ಪೋರ್ಟ್ ಪಾರ್ಕಿಂಗ್ ಲಾಟ್